ಕನ್ನಡ ಸುದ್ದಿಮನೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪ್ ನ್ಯೂಸ್ಗಳೇನೇನು ಅಂತ ನೋಡೋಣ ಬನ್ನಿ. ವೃತ್ತಿ ಬದುಕಿಗೆ ವಿದಾಯ ಘೋಷಿಸಿದ ಒಲಿಂಪಿಕ್ ವಿಜೇತ ಬ್ಯಾಡ್ಮಿಂಟನ್ ತಾರಾ ಸೈನಾ ನೆಹ್ವಾಲ್. ಭಾರತದೊಂದಿಗೆ ಇತಿಹಾಸದಲ್ಲೇ ಅತಿ ದೊಡ್ಡ ಒಪ್ಪಂದಕ್ಕೆ ಶೀಘ್ರ ಸಹಿ. ಯುರೋಪ್ ಮುಖ್ಯಸ್ಥೆ. ಶೇಕಡಾ 50 ಪ್ರಮಾಣದ ನೇಮಕಕ್ಕೆ ಆಕ್ಷೇಪವಿಲ್ಲ. ಶೇಕಡಾ 56ಕ್ಕೆ ಅವಕಾಶವಿಲ್ಲ. ನೇಮಕಾತಿ ತುರ್ತು ಅಗತ್ಯಕ್ಕೆ ಅರ್ಜಿ ಸಲ್ಲಿಸಿ ಹೈಕೋರ್ಟ್ ಪುನರುಚ್ಚಾರ. ಉದ್ಯೋಗದಲ್ಲಿ ಮೀಸಲು ಹೆಚ್ಚಳ ಪ್ರಕರಣ ಮೀಸಲು ನೇಮಕ ಹೈಕೋರ್ಟ್ ಸ್ಪಷ್ಟನೆ. ಮಾತು ಕೊಟ್ಟಿದ್ದೀರಿ, ಕುರ್ಚಿ ಬಿಟ್ಟುಕೊಡಿ ಅಂತ ಕೇಳೋದು ಬಹಳ ಕಷ್ಟ. ನಮ್ಮ ತಾಳ್ಮೆಗೂ ಮಿತಿ ಇದೆ ಎಂದ ಡಿಕೆ ಸುರೇಶ್. ಬಿಜೆಪಿಗೆ ಯುವ ಬಿಗ್ ಬಾಸ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ನಿತಿನ್ ನವೀನ್ ಅವರು ಪ್ರಧಾನಿ ಮೋದಿ ಸೇರಿದಂತೆ ಹಿರಿಯ ನಾಯಕರ ಸಮಕ್ಷಮದಲ್ಲಿ ಮಂಗಳವಾರ ಅಧಿಕಾರ ವಹಿಸಿಕೊಂಡರು. ದಿಲ್ಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಜೆಪಿ ನಡ್ಡಾ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಉಪಸ್ಥಿತರಿದ್ದರು. ಬಿಜೆಪಿ ಕಾರ್ಯಕರ್ತ, ಮೋದಿಗೂ ಬಾಸ್. ಪಕ್ಷದ ವಿಚಾರ ಬಂದಾಗ ನಿತಿನ್ ಅವರೇ ನನಗೂ ಬಾಸ್. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಿತಿನ್ ಅವರು ಬಿಜೆಪಿಯಲ್ಲಿ ನಮ್ಮೆಲ್ಲರಿಗೂ ಅಧ್ಯಕ್ಷರು. ಕೇವಲ ಬಿಜೆಪಿಯಲ್ಲಿ ಮಾತ್ರವಲ್ಲದೆ ಎನ್ಡಿಎ ಮೈತ್ರಿಕೂಟದಲ್ಲಿಯೂ ಸಮನ್ವಯ ಕಾಯ್ದುಕೊಳ್ಳುವ ಜವಾಬ್ದಾರಿ ಅವರಿಗಿದೆ ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ವಿವಾದ ಸಿಎಂ ಸಿದ್ದರಾಮಯ್ಯಗೆ ಪರೋಕ್ಷವಾಗಿ ಡಿಕೆ ಸುರೇಶ್ ಟಾಂಗ್. ಎಲ್ಲದಕ್ಕೂ ಅಂತ್ಯ ಇದ್ದೇ ಇದೆ, ತಾಳ್ಮೆಗೂ ಕೊನೆ ಇದೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಹೈಕಮಾಂಡ್ ಮೌನದಿಂದ ಅಸಮಾಧಾನಗೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು, ಶಾಸಕರು ಬುಧವಾರ ಜನವರಿ 21ರಂದು ಸಭೆ ನಡೆಸುವ ಪ್ರಯತ್ನಕ್ಕೆ ಬ್ರೇಕ್ ಬಿದ್ದಿದೆ. ಎಚ್. ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ರಾಜ್ಯದ ನಾನಾ ಭಾಗಗಳ ಸುಮಾರು 45 ಶಾಸಕರನ್ನು ಒಟ್ಟುಗೂಡಿಸಿ ಒತ್ತಡ ತಂತ್ರ ಹೆಣೆಯಲು ಸಭೆ ನಡೆಸಿರುವುದು ಏರ್ಪಾಟಾಗಿತ್ತು. ವಿಧಾನಮಂಡಲ ಜಂಟಿ ಅಧಿವೇಶನಕ್ಕೆ ಮುನ್ನ ಬುಧವಾರ ಸಂಜೆ ಬೆಂಗಳೂರಿನಲ್ಲಿ ಈ ಸಭೆ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೆ ಈ ಪ್ರಯತ್ನಕ್ಕೆ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಬ್ರೇಕ್ ಹಾಕಿದ್ದಾರೆ. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಕೆ. ಸಿ. ವೇಣುಗೋಪಾಲ್ ಅವರಿಂದ ಸಕಾರಾತ್ಮಕ ಸಂದೇಶ ಬಂದಿದ್ದು, ಸದ್ಯಕ್ಕೆ ಯಾವುದೇ ಸಭೆ, ಬಹಿರಂಗ ಹೇಳಿಕೆಗಳು ಬೇಡ. ಅಧಿವೇಶನ ಸಂದರ್ಭದಲ್ಲಿ ಇದರಿಂದ ತಪ್ಪು ಸಂದೇಶ ಹೋಗುತ್ತದೆ ಎಂದು ಬೆಂಬಲಿಗ ಶಾಸಕರಿಗೆ ಸಲಹೆ ನೀಡಿ ಡಿಸಿಎಂ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ಎಂದು ತಿಳಿದುಬಂದಿದೆ. ವರಿಷ್ಠರು ಕರೆದರೆ ದಿಲ್ಲಿಗೆ. ಈ ನಡುವೆ ಮಂಗಳವಾರ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರು, ಎಐಸಿಸಿ ವರಿಷ್ಠ ನಾಯಕರು ಕರೆ ಮಾಡಿದರೆ ದಿಲ್ಲಿಗೆ ತೆರಳುತ್ತೇನೆ ಎಂದು ಹೇಳಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್. ಮಹಿಳೆ ಜತೆ ಅಸಭ್ಯ ವರ್ತನೆ, ಇಲಾಖಾ ವಿಚಾರಣೆಗೆ ಆದೇಶ. ಸರ್ಕಾರಿ ಕಚೇರಿಯಲ್ಲಿಯೇ ಮಹಿಳೆಯೊಬ್ಬರ ಜತೆಗಿನ ಅಸಭ್ಯ ವರ್ತನೆ ತೋರಿದ್ದ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಡಿಜಿಪಿ ಡಾ. ಕೆ. ರಾಮಚಂದ್ರ ರಾವ್ ಅವರ ತಲೆದಂಡವಾಗಿದೆ. ರಾಮಚಂದ್ರ ರಾವ್ ಅವರನ್ನು ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾವ್ ಪೊಲೀಸ್ ಸಮವಸ್ತ್ರದಲ್ಲಿಯೇ ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯನ್ನು ತಬ್ಬಿ ಮುದ್ದಾಡಿ ಚುಂಬಿಸಿದ್ದ ಹಳೆ ವಿಡಿಯೋ ಸೋಮವಾರ ಬಹಿರಂಗವಾಗಿತ್ತು. ರಾಮಚಂದ್ರ ರಾವ್ ಅವರ ಈ ಅಸಭ್ಯ ವರ್ತನೆಯು ಸರ್ಕಾರವನ್ನು ಮುಜುಗರಕ್ಕೀಡು ಮಾಡಿತ್ತು. ರಾಮಚಂದ್ರ ರಾವ್ ವಿರುದ್ಧ ಕೆಂಡಾಮಂಡಲರಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಸ್ತು ಕ್ರಮದ ಖಡಕ್ ಎಚ್ಚರಿಕೆ ಕೊಟ್ಟಿದ್ದರು. ಗತ ವೈಭವದ ಇತಿಹಾಸಕ್ಕೆ ಮುನ್ನುಡಿಯಾದ ಲಕ್ಕುಂಡಿ ಉತ್ಖನನ. ಲಕ್ಕುಂಡಿ ಅಮೂಲ್ಯದ ಗಣಿ. ಲಕ್ಕುಂಡಿ ಉತ್ಖನನ ಕಾರ್ಯ ಸ್ವಾಗತಾರ್ಹ. ಸೂಕ್ತ ಪರಿಹಾರ ನೀಡಿ ಗ್ರಾಮ ಸ್ಥಳಾಂತರ ಮಾಡಿ ಪೂರ್ಣ ಪ್ರಮಾಣದ ಉತ್ಖನನ ಮಾಡಿದರೆ ಲಕ್ಕುಂಡಿ ಗತವೈಭವ ಮರುಕಳಿಸುತ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಪರಿಶೀಲಿಸಬೇಕು. ಬಿ. ಮಾಡಲಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕುಂಡಿ. ನಾನು ಪ್ರಾಚ್ಯಾವಶೇಷಗಳ ಹುಡುಕಾಟ ಮಾಡಿದ್ದ ಸ್ಥಳದಲ್ಲಿ ಈಗ ಸರ್ಕಾರ ಉತ್ಖನನ ನಡೆಸುತ್ತಿರುವುದು ಸ್ವಾಗತಾರ್ಹ. ಈಗಾಗಲೇ ಹಲವು ಮಹತ್ವದ ಕುರುಹುಗಳು ದೊರಕಿವೆ. ಬಸಪ್ಪ ಬಡಿಗೇರಿ, ಹವ್ಯಾಸಿ ಸಂಶೋಧಕ, ಲಕ್ಕುಂಡಿ. ನೆಗೆಯುತ್ತಲೇ ಇದೆ ಚಿನ್ನ ಬೆಳ್ಳಿ ದರ. ಬೆಲೆ ಏರಿಕೆಗೆ ಕಾರಣ. ದೇಶೀಯ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರೀ ಬೇಡಿಕೆ. ಚಿನ್ನ ಬೆಳ್ಳಿ ಆಭರಣ ತಯಾರಕರು, ದಾಸ್ತಾನುದಾರರು ಮತ್ತು ಹೂಡಿಕೆದಾರರಲ್ಲಿ ಹೆಚ್ಚಿದ ಆಕರ್ಷಣೆ. ಕೈಗಾರಿಕೆಗಳಿಂದಲೂ ಭಾರೀ ಡಿಮ್ಯಾಂಡ್. ರಾಷ್ಟ್ರ ರಾಜಧಾನಿ ಶನಿವಾರ ಪೇಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಧಾರಣೆಯಲ್ಲಿ ದಾಖಲೆ ಜಿಗಿತವಾಗಿದೆ. ಅಪರಂಜಿ ಚಿನ್ನದ ಬೆಲೆ 10 ಗ್ರಾಂಗೆ ₹5,100 ರು ಏರಿಕೆಯಾಗಿ ₹1,53,200 ರು ಆಗಿದೆ. ಇದೇ ಮೊದಲ ಬಾರಿಗೆ ಚಿನ್ನ ₹1.5 ಲಕ್ಷ ಗಡಿ ದಾಟಿದೆ. ಬೆಳ್ಳಿ ಬೆಲೆ ಕೆಜಿಗೆ ₹20,400 ರು ಏರಿಕೆಯೊಂದಿಗೆ ₹3,20,000 ರು ಮುಟ್ಟಿದೆ. ಒಂದೇ ದಿನ ದರ ಏರಿಕೆ ಪ್ರಮಾಣ ಶೇಕಡಾ 7ರಷ್ಟಿರುವುದು ದಾಖಲೆಯಾಗಿದೆ.
ಬೆಂಗಳೂರಿನಲ್ಲೂ 1.5 ಲಕ್ಷ ರು ದಾಟಿದ ಸನಿಹಾ ಚಿನ್ನದ ಬೆಲೆ. ಬೆಂಗಳೂರಿನಲ್ಲಿ ಮಂಗಳವಾರ ಅಪರಂಜಿ ಚಿನ್ನ 10 ಗ್ರಾಂಗೆ 3,540 ರು ಏರಿಕೆಯಾಗಿ 1,49,780 ರು ಮುಟ್ಟಿದೆ. ಇಷ್ಟೇ ತೂಕದ ಆಭರಣದ ಚಿನ್ನ 3,250 ರು ಹೆಚ್ಚಿಗೆಯಾಗಿ 1,37,300 ರು ಆಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 15,000 ರು ಏರಿಕೆಯಾಗಿ 3,20,000 ರು ಆಗಿದೆ. ಭಾರತ-ನ್ಯೂಜಿಲೆಂಡ್ನ 5 ಪಂದ್ಯಗಳ ಟಿ20 ಸರಣಿ ಇಂದು ಮೊದಲ ಪಂದ್ಯ. ಟಿ20 ವಿಶ್ವಕಪ್ಗೆ ಕೊನೆ ತಾಲೀಮು. ಡಬ್ಲ್ಯೂಪಿಎಲ್ನಲ್ಲಿ ಮುಂಬೈ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಡೆಲ್ಲಿ ಕ್ಯಾಪಿಟಲ್. ಅಥ್ಲೆಟಿಕ್ಸ್ನಲ್ಲಿ ಬೆಳಗಾವಿ ಪದಕದ ಬೇಟೆ. ಕರ್ನಾಟಕ ಕ್ರೀಡಾಕೂಟ ಕುಂದಾನಗರಿಗೆ 9 ಪದಕ. ನಿವೃತ್ತಿ ಖಚಿತಪಡಿಸಿದ ಸೈನಾ. ದೀರ್ಘಕಾಲದ ಮೊಣಕಾಲು ಸಮಸ್ಯೆಯಿಂದ ಕಳೆದ 2 ವರ್ಷಗಳಿಂದ ಆಟದಿಂದ ಹೊರಗುಳಿದಿರುವ ಭಾರತದ ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹ್ವಾಲ್ ಸ್ಪರ್ಧಾತ್ಮಕ ಬ್ಯಾಡ್ಮಿಂಟನ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ನೀಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.